ಈ ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಹಲವಾರು ಜನ ಹಲವಾರು ಥರದಲ್ಲಿ ಬಳಕೆ ಮಾಡ್ಕೋತಾರೆ. ಎರಡೂ ಪ್ರತಿಭಟನೆಗಳಲ್ಲೂ ಕೂಡ ಕೊನೆಗೆ ರಿಸಲ್ಟ್ ಏನು ಬಂತು ಅಂತ ಹೇಳಿದ್ರೆ ವಿದ್ಯಾರ್ಥಿ ನಾಯಕರುಗಳನ್ನು ಬಂಧಿಸೋದು. ಫ್ರೀಡಂ ಪಾರ್ಕ್ನಲ್ಲಂತೂ ಆ ಹುಡುಗರು ಪ್ರತಿಭಟನೆ ಮಾಡಿದ್ದಕ್ಕೆ ಲೆಕ್ಕ ಇಲ್ಲ. ಲಕ್ಷಾಂತರ ಉದ್ಯೋಗಗಳನ್ನು ಇವತ್ತು ಖಾಲಿ ಹಿಡ್ಕೊಂಡು ಭಜನೆ ಮಾಡ್ತಾ ಕೂತಿದೆ ಸರ್ಕಾರ. ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಹಾಕೊಂಡಿದ್ದಾರೆ ದೇಶದ ಸೈನಿಕರನ್ನ ರೇಪಿಸ್ಟ್ಗಳು ಅಂತ ಹೇಳುವಂತ ಒಂದು ಚರ್ಚಾ ಕಾರ್ಯಕ್ರಮ. ಬಂದೂಕ್ ಹಿಡಿದು ಪ್ರತಿಭಟನೆ ಮಾಡಿದ್ರಲ್ಲ ನಕ್ಸಲರು, ಅವರನ್ನ ಮುಖ್ಯವಾಹಿನಿಗೆ ಕರ್ಕೊಂಡ್ ಬರಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಅವ್ರಿಗೆ ಸೈಟ್ ಕೊಟ್ಟು ಅವ್ರಿಗೆ ಲಕ್ಷಾಂತರ ರೂಪಾಯಿ ಪರಿಹಾರ ಅಂತ ಹೇಳಿಕೊಟ್ಟು ಅವರನ್ನ ಮುಖ್ಯವಾಹಿನಿ ಕರ್ಕೊಂಡು ಬರುವಂತ ಇಂಟ್ರೆಸ್ಟ್ ಅನ್ನ ಈ ಸರ್ಕಾರ ತೋರಿಸುತ್ತೆ. ಪ್ರತಿ ದಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಜನ ಬಂದು ಹೋಗ್ತಾರೆ. ಉತ್ತರ ಕರ್ನಾಟಕದ ಭಾಗಗಳಿಂದ ಟ್ರೈನ್ಗಳಲ್ಲಿ ಬರುವಂಥ ಜನ ನೋಡಬೇಕು. ಒಂದೊಂದ್ಸಲ ಈ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಇವರು ಪ್ರತಿಭಟನೆ ನೋಡಿದ್ರೆ ಬೇಜಾರಾಗುತ್ತೆ. ಈ ಜಾಗವನ್ನು ಬೇರೆ ಕಡೆ ಮಾಡಿದ್ರೆ ನೀವು ಅವ್ರ ಮೇಲೆ FIR ಮಾಡೋದು, FIR ಅನ್ನುವಂಥ ಅಸ್ತ್ರವನ್ನು ಬಳಸ್ಕೊಳ್ಳೋದು, ಇದಕ್ಕೋಸ್ಕರ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ಳೋದು. ಸ್ನೇಹಿತರೆ ನಮಸ್ಕಾರ. ಈ ದೇಶದಲ್ಲಿ ಇವತ್ತು ನಮಗೆಲ್ಲರಿಗೂ ಕೂಡ ಸಂವಿಧಾನಾತ್ಮಕವಾಗಿ ಸಿಕ್ಕಿರುವಂಥ ಒಂದು ಅಧಿಕಾರ ಯಾವುದು ಅಂತ ಕೇಳಿದ್ರೆ ಅದು ಪ್ರತಿಭಟನೆ ಮಾಡುವಂಥ ಹಕ್ಕು. ಈ ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಹಲವಾರು ಜನ ಹಲವಾರು ಥರದಲ್ಲಿ ಬಳಕೆ ಮಾಡ್ಕೋತಾರೆ. ಆದರೆ ನಿನ್ನೆ ಕರ್ನಾಟಕದಲ್ಲಾಗಿರುವಂಥ 2 ಪ್ರತಿಭಟನೆಗಳು ಇಡೀ ದೇಶದಾದ್ಯಂತ ಗಮನ ಸೆಳೀತಾ ಇದೆ. ಒಂದು ಧಾರವಾಡದ ವಿದ್ಯಾಕಾಶಿ ಅಂತ ಕರೆಸ್ಕೊಳ್ಳುವಂಥ ಧಾರವಾಡದಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ, ಸರ್ಕಾರಿ ಉದ್ಯೋಗವನ್ನು ಕೊಡಿ ಅನ್ನುವಂಥ ಕಾರಣಕ್ಕೋಸ್ಕರ. ಇನ್ನೊಂದು ಪ್ರತಿಭಟನೆ ಬೆಂಗಳೂರಿನ ಸರ್ಜಾಪುರದಲ್ಲಿ ಒಂದು ರಾಷ್ಟ್ರ ವಿರೋಧಿ ಕಾರ್ಯಕ್ರಮವನ್ನು ಒಂದು ಯೂನಿವರ್ಸಿಟಿ ಆಯೋಜನೆ ಮಾಡ್ತಾ ಇದೆ ಅಂತ ಹೇಳಿ ಆ ಯೂನಿವರ್ಸಿಟಿಯ ವಿರುದ್ಧ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ತೆಗೆದುಕೊಂಡಂಥ ಒಂದು ನಿರ್ಧಾರ ಜೊತೆಗೆ ಪ್ರತಿಭಟನೆ. ಎರಡೂ ಪ್ರತಿಭಟನೆಗಳಲ್ಲೂ ಕೂಡ ಕೊನೆಗೆ ರಿಸಲ್ಟ್ ಏನು ಬಂತು ಅಂತ ಹೇಳಿದ್ರೆ ವಿದ್ಯಾರ್ಥಿ ನಾಯಕರುಗಳನ್ನು ಬಂಧಿಸುವುದು ನಿಮಗೆ ಪರಿಹಾರನ? ಉದಾಹರಣೆಗೆ ಈಗ ಧಾರವಾಡದ್ದೇ ತಗೊಳ್ಳೋಣ. ಧಾರವಾಡದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಕೇಳಿದ್ದೇನು ಅಂತ ಕೇಳಿದ್ರೆ, ನೀವು ನಮಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಡಿ. ಪಂಚ ಗ್ಯಾರಂಟಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರಲ್ಲ, ಉದ್ಯೋಗ ಭತ್ಯೆಯನ್ನು ಕೊಡ್ತೀವಿ, ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ಹೇಳಿ. ಆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಡಿ, ನಮಗೆ ಉದ್ಯೋಗ ಕೊಡಿ, ಇಲ್ಲಿವರೆಗೆ ಕರ್ನಾಟಕದಲ್ಲಿ ಬಾಕಿ ಇರುವಂಥ ಸರ್ಕಾರಿ ಉದ್ಯೋಗಗಳನ್ನು ಫಿಲ್ಲಪ್ ಮಾಡಿ ಅಂತ ಹೇಳುವಂಥ ಬೇಡಿಕೆಯನ್ನು ಇಟ್ಟಿದ್ರು. ಈ ಮುಂಚೆ ಆ ವಿದ್ಯಾರ್ಥಿಗಳು ಪಾಪ ಎಷ್ಟು ಪ್ರತಿಭಟನೆ ಮಾಡಿದರು ಅಂತ ಹೇಳಿದ್ರೆ ನನಗೆ ನೆನಪಿದೆ. ಅನೇಕ ಸಲ ಹೋಗಿ KPSC ಬೋರ್ಡ್ ಏನಿದೆ ಆ ಬೋರ್ಡ್ನ ಮುಂಭಾಗದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡೋದು. ಫ್ರೀಡಂ ಪಾರ್ಕ್ನಲ್ಲಂತೂ ಆ ಹುಡುಗರು ಪ್ರತಿಭಟನೆ ಮಾಡಿದ್ದಕ್ಕೆ ಲೆಕ್ಕ ಇಲ್ಲ. ಆ ಹುಡುಗರು ಆನಂತರ ಏನು ಮಾಡಿದ್ರು, ತಮ್ಮ ರಕ್ತವನ್ನು ಶಾಯಿಯಾಗಿ ಮಾಡಿಕೊಂಡು ಆ ರಕ್ತದ ಮುಖಾಂತರ ಪತ್ರ ಬರೆದರು. ಅಧಿಕಾರಿಗಳು ಕರಗಲಿಲ್ಲ. ಮತ್ತು ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ಸೇರಿಕೊಂಡು ಒಂದಿಷ್ಟು ಪ್ರತಿಭಟನೆ ಮಾಡಿದ್ರು. ಆಗಲಾದರೂ ನಮ್ಮ ಗಮನ ಸೆಳೀತಾ ಎಲ್ಲಾದರೂ ಅವರಿಗೆ ಕನ್ವಿನ್ಸ್ ಆಗುತ್ತೋ ಅಂತ. ಯಾವ ವಿಚಾರಕ್ಕೆ ಹೋದರೂ ಕೂಡ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ಲ ಅಂತ ಆಗಿಬಿಟ್ಟಿದೆ, ನಿರುದ್ಯೋಗಕ್ಕೆ ಕೊನೆ ಇಲ್ಲ ಅಂತ ಆಗಿಬಿಟ್ಟಿದೆ. ತುಂಬ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಅನೇಕರು ಇದೇ ಸರ್ಕಾರಿ ಉದ್ಯೋಗವನ್ನು ನೆಚ್ಚಿಕೊಂಡಿರುವಂಥವರು ಅನೇಕರು ಪ್ರತಿಭಟನೆ ಮಾಡೋದಕ್ಕೆ ನಿನ್ನೆ ವಿದ್ಯಾಕಾಶಿ ಧಾರವಾಡದಲ್ಲಿ ಸೇರಿದ್ದಾರೆ. ಒಂದಿಷ್ಟು ರಾಜಕೀಯ ಹೈಡ್ರಾಮಾಗಳನ್ನೆಲ್ಲ ಬದಿಗಿಡಿ, ವಿದ್ಯಾರ್ಥಿಗಳ ಸಮಸ್ಯೆಯ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಿ. ಆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕೆ ಏನೋ ಆಗುತ್ತೆ ಅಂತ ಹೇಳಿ ಸರ್ಕಾರಿ ಉದ್ಯೋಗವನ್ನು ನೆಚ್ಚಿಕೊಂಡು ಅವುಗಳಿಗೆ ಪ್ರಿಪೇರ್ ಆಗಿಕೊಂಡು ಕೋಚಿಂಗ್ ಸೆಂಟರ್ಗಳಿಗೆ ಹೋಗ್ಕೊಂಡು ಅವ್ರ ಹೊಟ್ಟೆ ತುಂಬಿಸ್ಕೊಂಡು ತಾವೆಲ್ಲರೂ ಕೂಡ ಪ್ರಿಪೇರ್ ಆಗ್ತಾಯಿದ್ರೆ ಸಾವಿರಾರು ಉದ್ಯೋಗಗಳು, ಲಕ್ಷಾಂತರ ಉದ್ಯೋಗಗಳನ್ನು ಇವತ್ತು ಖಾಲಿ ಹಿಡ್ಕೊಂಡು ಭಜನೆ ಮಾಡ್ತಾ ಕೂತಿದೆ ಸರ್ಕಾರ. ಆ ಉದ್ಯೋಗಗಳನ್ನು ಭರ್ತಿ ಮಾಡುವಂಥ ಯೋಗ್ಯತೆ ನಿಮಗಿಲ್ಲ. ಕೊನೆ ಪಕ್ಷ ಪ್ರತಿಭಟನೆ ಮಾಡುವವರಿಗೆ ಸುಮ್ಮನಿರೋದಕ್ಕಾದರೂ, ಪ್ರತಿಭಟನೆಯನ್ನು ನೋಡ್ಕೊಂಡಾದರೂ ಸುಮ್ಮನೆ ಇರಿ, ಎಂಟರ್ಟೈನು ಅಂತ. ಆದರೆ ಆ ಪ್ರತಿಭಟನೆಕಾರನ ಮೇಲೆ ಇವರೆಲ್ಲರೂ ಕೂಡ ದಬ್ಬಾಳಿಕೆ ಮಾಡುವಂಥ ಕೆಲಸ. ಧಾರವಾಡದ ವಿಷಯವನ್ನು ಆ ಬದಿಗಿಟ್ಟರೆ ಇನ್ನೊಂದು ಪ್ರತಿಭಟನೆ ಆಗಿರೋದು ಬೆಂಗಳೂರಿನ ಸರ್ಜಾಪುರದಲ್ಲಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅವರು ಅಜೀಂ ಪ್ರೇಮ್ಜಿ ಅನ್ನುವಂಥ ಒಂದು ಯೂನಿವರ್ಸಿಟಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ಹಾಕ್ಕೊಂಡಿದ್ದಾರೆ ದೇಶದ ಸೈನಿಕರನ್ನು ರೇಪಿಸ್ಟ್ಗಳು ಅಂತ ಹೇಳುವಂಥ ಒಂದು ಚರ್ಚಾ ಕಾರ್ಯಕ್ರಮ, ರಾಷ್ಟ್ರ ವಿರೋಧಿ ಚರ್ಚೆ ಅಂತ ಹೇಳಿ ಅವರೇ ಹಾಕ್ಕೊಂಡಿದ್ದಾರೆ ಪೋಸ್ಟರ್ನಲ್ಲಿ. ಅಂತಹದ್ದೊಂದು ಕಾರ್ಯಕ್ರಮವನ್ನು ನಡೆಸಬಾರದು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಒಂದಿಷ್ಟು ಕಾರ್ಯಕರ್ತರು ಹೋಗಿ ಯೂನಿವರ್ಸಿಟಿಗೆ ಮನವಿ ಮಾಡಿದ್ರು. ಯೂನಿವರ್ಸಿಟಿಯವರು ಕೇಳಲಿಲ್ಲ. ಕೊನೆಗೆ ಅಲ್ಲಿ ಪ್ರತಿಭಟನೆಗೆ ಅಂತ ಕೂತ್ಕೊಂಡ್ಬಿಟ್ರು. ಭೋಲೋ ಭಾರತ್ ಮಾತಾಕಿ ಜೈ ಜೊತೆಗೆ ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ಹೋರಾಟವನ್ನು ಶುರು ಮಾಡಿದ್ರು. ಕೊನೆಗೆ ಹೇಗಾಯಿತು ಅಂತ ಹೇಳಿದ್ರೆ ಆ ಯೂನಿವರ್ಸಿಟಿಯವರು ಒಂದಿಷ್ಟು ಅವರ ಎಂಪ್ಲಾಯೀಸನ್ನು ಕರ್ಕೊಂಡು ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನು ಕರ್ಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರನ್ನು ಆ ಒಂದು ಜಾಗದಿಂದ ಹೊರಹಾಕುವಂಥ ಕೆಲಸ ಮಾಡಿದ್ರು. ಅಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ. ಅಲ್ಲಿಂದ ಯಾರು ರಾಷ್ಟ್ರದ ಪರವಾಗಿ, ರಾಷ್ಟ್ರದ ಸೈನಿಕರ ಪರವಾಗಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಬಂದಿದ್ದರು ಅವರ ವಿರುದ್ಧ FIR ಮಾಡಿಸಿದ್ರು.
ಸುಮಾರು 19 ಜನರ ವಿರುದ್ಧ FIR ಆಗಿದೆ. ನಾನು ಕೇಳೋದು, ನಿಮಗೆ ರಾಷ್ಟ್ರ ವಿರೋಧಿ ಕಾರ್ಯಕ್ರಮಗಳನ್ನು ಮಾಡುವವರ ವಿರುದ್ಧ ಹೋಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಕ್ರಮ ತಗೊಳ್ಳುವಂಥ ಮೀಟ್ರು ನಿಮಗಿಲ್ಲ. ಈ ದೇಶದಲ್ಲಿ ಪ್ರತಿಭಟನೆ ಮಾಡ್ತಿದ್ದಂತಹ ಬಂದೂಕು ಹಿಡಿದು ಪ್ರತಿಭಟನೆ ಮಾಡಿದ್ರಲ್ಲ ನಕ್ಸಲರು, ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಬರಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಅವ್ರಿಗೆ ಸೈಟ್ ಕೊಟ್ಟು, ಅವ್ರಿಗೆ ಲಕ್ಷಾಂತರ ರೂಪಾಯಿ ಪರಿಹಾರ ಅಂತ ಹೇಳಿಕೊಟ್ಟು ಅವರನ್ನು ಮುಖ್ಯವಾಹಿನಿ ಕರ್ಕೊಂಡು ಬರುವಂಥ ಇಂಟ್ರೆಸ್ಟನ್ನು ಈ ಸರ್ಕಾರ ತೋರಿಸುತ್ತೆ. ನಿಮಗೆ ನೆನಪಿರಬೇಕು, ಸಾಕೇತ್ ರಾಜ್ನ ಹತ್ಯೆ ಆದಂಥ ಟೈಮ್ನಲ್ಲಿ ಅವ್ರ ನಂತರದ ದಿನಗಳಲ್ಲಿ ದಾಳಿ ಮಾಡಿದ್ರಲ್ಲ, ಪೊಲೀಸ್ ಕ್ಯಾಂಪ್ನ ಮೇಲೆಲ್ಲ ದಾಳಿ ಮಾಡಿದ್ರಲ್ಲ, ಆ ದಾಳಿಗಳಲ್ಲಿ ಎಷ್ಟು ಜನರ ಸಾವಾಗಿತ್ತು, ಎಷ್ಟು ಜನ ಪೊಲೀಸ್ ಅಧಿಕಾರಿಗಳ ಸಾವಾಗಿತ್ತು, ಆಗೆಲ್ಲ ಸರ್ಕಾರ ಎಷ್ಟು ಪರಿಹಾರ ಕೊಟ್ಟಿತ್ತು ಅಂದ್ಕೊಂಡ್ರೆ. ಅವಾಗ ಪರಿಹಾರ ಕೊಡೋದಕ್ಕೆ ಬಿಡಿ, ಅವ್ರ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಅಂಥೇಳಿ ಸರ್ಕಾರ ಮುಂದಾಯಿತು. ಈ ಥರ ಸಾಕಷ್ಟು ಇತಿಹಾಸ ಮಾತಾಡ್ತಾ ಹೋದರೆ ಸಾಕಷ್ಟಿದೆ. ಆದರೆ ಒಬ್ಬ ನಕ್ಸಲ್ಗೆ ಸೈಟ್ ಕೊಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಇದೆ. ಒಬ್ಬ ಪ್ರತಿಭಟನೆ ಮಾಡ್ತಾ ನಕ್ಸಲ್ ಪಾಪ ಅವ್ನು ಕಾಡಲ್ಲಿ ಕೂತ್ಕೊಂಡು ಅಂತ ಹೇಳಿ ನಿಮಗೆ ಕನಿಕರ ಮೂಡುತ್ತೆ. ಆದರೆ ರಾಷ್ಟ್ರದ ಪರವಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಹೋದರೆ ನಿಮಗೆಲ್ರಿಗೂ ಕೂಡ ಹೊಟ್ಟೆ ಉರಿಯುತ್ತಲ್ವ. ನಿಮಗೆ ವಿದ್ಯಾರ್ಥಿಗಳು ಉದ್ಯೋಗವನ್ನು ಕೇಳಿದ್ರೆ ಹೊಟ್ಟೆ ಉರಿಯುತ್ತೆ. ನೀವು ಕೊಟ್ಟಂಥ ನಿರುದ್ಯೋಗ ಭತ್ಯೆಯನ್ನು ಹಿಡ್ಕೊಂಡು ಅವನು ಜೀವನ ಪರ್ಯಂತ ಅವನ ಹೆಂಡತಿ ಮಕ್ಕಳನ್ನು ಸಾಕ್ಕೊಂಡು ಆ 2-3 ಸಾವಿರ ರೂಪಾಯಿಯಲ್ಲಿ ಜೀವನ ಮಾಡಬೇಕಾ? ಈ ದೇಶ ಸ್ವಾಭಿಮಾನದ ರಾಷ್ಟ್ರ. ಅದು ಈ ರಾಷ್ಟ್ರದ ಬಗ್ಗೆ ಬೆಂಬಲ ಕೊಡೋದಕ್ಕೆ ನಿಮ್ಮಲ್ಲಿ ಆಗಲಿಲ್ಲ ಅಂತಾದರೆ, ಆ ಕಾರ್ಯಕ್ರಮಗಳನ್ನು ನಿಲ್ಲಿಸುವಂತಹ ಯೋಗ್ಯತೆ, ಯೋಚನೆ ಅಥವಾ ಅರ್ಹತೆ ಯಾವುದೂ ನಿಮ್ಮಲ್ಲಿಲ್ಲ ಅಂತಾದರೆ ಅದನ್ನು ನಿಲ್ಲಿಸುವಂಥವರಿಗೆ ಒಂದಿಷ್ಟು ಸುಮ್ಮನೆ ರೀ. ನನಗೆ FIR ಮಾಡಿರುವಂಥ ಪೊಲೀಸರ ಬಗ್ಗೆ ಬಹಳ ಅನುಕಂಪ ಇದೆ. ಯಾರು ಒತ್ತಡಕ್ಕೆ ಅವ್ರು ಮಾಡಿದಾರೋ ಗೊತ್ತಿಲ್ಲ. ಆದರೆ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಮಾತನಾಡಬಾರ್ದು. ಆದರೆ ಪ್ರತಿಭಟನೆ ಬಗ್ಗೆ ಇವತ್ತು ಮಾತಾಡ್ತೀನಿ ನಾನು. ಇವತ್ತಿನ ಪ್ರತಿಭಟನೆ ಎಷ್ಟು ಬೇಸರ ಆಗುತ್ತೆ ಅಂತ ಹೇಳಿದ್ರೆ, ನಾನು ಸುಮಾರು 2.5 ವರ್ಷಗಳ ಕಾಲ ಗ್ರೌಂಡ್ ರಿಪೋರ್ಟಿಂಗ್ನಲ್ಲಿದ್ದೆ. ಈ ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಟೈಮ್ನಲ್ಲಿ ಮೇಜರಾಗಿ ಈ ಫ್ರೀಡಮ್ ಪಾರ್ಕ್ನಲ್ಲಿ, ಪ್ರತಿದಿನ ಫ್ರೀಡಮ್ ಪಾರ್ಕ್ನಲ್ಲಿ ಸಾವಿರಾರು ಜನ ಬಂದು ಹೋಗ್ತಾರೆ. ಫ್ರೀಡಮ್ ಪಾರ್ಕ್ನಲ್ಲಿ ಬರೋದು, ಕೂತ್ಕೊಳ್ಳೋದು, ಹೋಗೋದು. ಫ್ರೀಡಮ್ ಪಾರ್ಕ್ನಲ್ಲಿ ಆಗುವಂಥ ಪ್ರತಿಭಟನೆಯಲ್ಲಿ ಎಷ್ಟು ದೊಡ್ಡ ಸ್ಕ್ಯಾಮ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಬೇರೆಯವನಿಗೆ ಬ್ಯಾನರ್ ಕೊಡೋ ಹಾಗಿಲ್ಲ. ಅಲ್ಲಿ ಯಾರಿದ್ದಾರೋ ಅವರಿಗೆ ಕೊಡಬೇಕು, ಆ ಸರ್ಕಲಲ್ಲೇ ಕೊಡಬೇಕು. ಅವ್ರ ಹೆಸರೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ನಾನು. ಆ ಸರ್ಕಲ್ ಒಳಗಡೆ ನೀವು ಬ್ಯಾನರ್ ಕೊಡಬೇಕು. ನೀವು ಸೌಂಡ್ ಸಿಸ್ಟಮ್ ಕೊಡ್ತೀರಾ ಅಂತಂದರೆ ಹೊರಗಡೆಯಿಂದ ನೀವು ಯಾರಿಗೋ ಬೇರೆಯವ್ರಿಗೆ ಸೌಂಡ್ ಸಿಸ್ಟಮ್ ಕೊಡೋಂಗಿಲ್ಲ. ಫ್ರೀಡಮ್ ಪಾರ್ಕ್ನ ಒಳಭಾಗದಲ್ಲಿ ಬೇರೆಯೇ ಸೌಂಡ್ ಸಿಸ್ಟಮು. ನನಗೆ ಇನ್ನೂ ಆಶ್ಚರ್ಯ ಆಗಿದ್ದೇನು ಅಂತ ಹೇಳಿದ್ರೆ, ನಮ್ಮದೇ ಒಂದು ಆತ್ಮೀಯರ ವಲಯದಲ್ಲಿ ಒಬ್ಬರು ಪ್ರತಿಭಟನೆಗೆ ಅಂತ ಹೇಳಿ ಫ್ರೀಡಮ್ ಪಾರ್ಕ್ನಲ್ಲಿ ಬುಕ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಒಬ್ಬ ಇಂಟರ್ನೆಟ್ ಮಾರೋನಿದ್ದಾನೆ. ಆ ಇಂಟರ್ನೆಟ್ ಮಾರೋನು ಅವನ ಸಿದ್ಧಾಂತಕ್ಕೆ ಇವರ ಸಿದ್ಧಾಂತ ರಾಜಿ ಆಗೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾನು ನಿಮಗೆ ಇಂಟರ್ನೆಟ್ ಕೊಡೋಲ್ಲ ಅಂತ ಅಂದ್ಬಿಟ್ಟ. ಲೆಕ್ಕ ಹಾಕಿ, ನೀವು ಇಂಟರ್ನೆಟ್ ಕೊಡೋದಕ್ಕೆ ಆ ಥರ ಅಂದ್ಬಿಟ್ಟ ಒಬ್ಬ. ಪ್ರತಿಯೊಂದು ಕೂಡ ವ್ಯಾವಹಾರಿಕವಾಗಿ ನಡೆಯುವಂಥ ಜಾಗ. ನಿಮ್ಮನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಕೂತಂಥವ್ರನ್ನ, ಪ್ರತಿಭಟನೆ ಮಾಡುವಂಥವ್ರನ್ನ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಕಲ್ಪಿಸಿ ನಿಮ್ಮನ್ನು ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಿಮಗೊಂದು ಆಶ್ವಾಸನೆ ಕೊಟ್ಟು ಹೋಗಬೇಕು ಅಂತ ಹೇಳೋದಕ್ಕೆ ಅಲ್ಲೂ ಮಿಡಲ್ ಮ್ಯಾನ್ಗಳಿದ್ದಾರೆ. ಇಷ್ಟೆಲ್ಲ ವಿಚಾರಗಳಿರುವಂಥ ಫ್ರೀಡಮ್ ಪಾರ್ಕ್ನಲ್ಲಿ ನೀವು ಬಂದು ಪ್ರತಿಭಟನೆ ಮಾಡಿ ಹೋಗಬೇಕು. ಈ ಪ್ರತಿಭಟನೆ ಹೇಗಿರುತ್ತೆ, ನೀವು ಯಾರಿಗೂ ಕೂಡ ಇದಿಲ್ಲ ಅಂತ ಹೇಳಿದ್ರೆ ನೀವು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪರ್ಮಿಷನ್ ತಗೋಬೇಕು. ಆ ಪರ್ಮಿಷನನ್ನು ಹಿಡ್ಕೊಂಡು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಪ್ರೊಟೆಸ್ಟಿಗೆ ಕೂತ್ಕೋಬೇಕು. ಸಂಜೆ ಆಗ್ತಾ ಎದ್ದು ಹೋಗ್ಬೇಕು. ನೀವು ರಾತ್ರಿಯಲ್ಲಿ ಕೂತು ರಾತ್ರಿ ಇಡೀ ಎಲ್ಲ ಕೂರುವಂಥ ಪ್ರಮೇಯ ಇಲ್ಲ ಅಲ್ಲಿ. ನೀವು ಸಂಜೆ ಹೋಗಿ ಬೆಳಗ್ಗೆ ಬಂದು ಸಂಜೆ ಹೋಗಬೇಕು ಅಂತ ಹೇಳಿದ್ರೆ ರಾಜ್ಯದ ಮೂಲೆ ಮೂಲೆಗಳಿಂದ ಫ್ರೀಡಮ್ ಪಾರ್ಕ್ಗೆ ಜನ ಬರ್ತಾರೆ. ಇವತ್ತು ಉತ್ತರ ಕರ್ನಾಟಕದ ಭಾಗಗಳಿಂದ ಟ್ರೈನ್ಗಳಲ್ಲಿ ಬರುವಂಥ ಜನ ನೋಡಬೇಕು. ಒಂದೊಂದು ಸಲ ಈ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಇವರು ಪ್ರತಿಭಟನೆ ನೋಡಿದ್ರೆ ಬೇಜಾರಾಗುತ್ತೆ. ಇಡೀ ನೀವು ಮೆಜೆಸ್ಟಿಕ್ನಿಂದ ನಡ್ಕೊಂಡು ಬರ್ತಾರೆ, ದುಡ್ಡಿರಲ್ಲ ಅವ್ರ ಹತ್ರ. ಆಮೇಲೆ ಈ ಸಂಘಟನೆಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರತಿಭಟನೆಗೆ ಹೋಗುವಂಥವ್ರಿಗೆ ಇವರೆಲ್ಲರೂ ಕೂಡ ಉಳಿದಂಥವ್ರು ಇರ್ತಾರಲ್ಲ ಸಂಘಟನೆಯಲ್ಲಿ. ಆಶಾ ಕಾರ್ಯಕರ್ತೆಯರಾದರೆ ಎಲ್ಲ ಆಶಾ ಕಾರ್ಯಕರ್ತೆಯರು ಸೇರಿ ಅವ್ರ ಪ್ರತಿಭಟನೆಗೆ ಹೋಗುವಂಥವ್ರ ಖರ್ಚನ್ನು ನಿಗಿಸ್ಬೇಕು. ಇಷ್ಟೆಲ್ಲ ಮಾಡಿದ ನಂತರ ಅವ್ರು ಬಂದು ಪ್ರತಿಭಟನೆ ಮಾಡೋದಕ್ಕೆ ಸಾಕಾರ ಆಗೋದು ಯಾವಾಗ ಅಂತ ಹೇಳಿದ್ರೆ, ಅಧಿಕಾರಿಗಳು ಅಥವಾ ಮಿನಿಸ್ಟ್ರು ಸ್ಥಳಕ್ಕೆ ಬಂದು ಅವ್ರಿಗೊಂದು ಭರವಸೆಯನ್ನು ಕೊಟ್ಟರೆ ಅವರ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಆದರೆ ಅವ್ರು ಮಾಡುವಂಥ ಪ್ರತಿಭಟನೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗಲ್ಲ. ಫ್ರೀಡಮ್ ಪಾರ್ಕ್ನಲ್ಲಿ ಕೂತ್ರೆ ಏನಾಗುತ್ತೆ, ಹೊರಗಡೆ ಬಂದು ಯಾರಿಗಾದ್ರೂ ಮುತ್ತಿಗೆ ಹಾಕಿದ್ರೆ ಅಥವಾ ರೋಡ್ ನಿಲ್ಲಿಸಿದ್ರೆ ಏನಾದರೂ ಆಗುತ್ತೆ. ಆದರೆ ಇದನ್ನೆಲ್ಲ ಮಾಡಿದ್ರೆ ಅವ್ರ ಮೇಲೆ FIR ಆಗುತ್ತೆ. ನೀವು ಬೆಂಗಳೂರಿನ ಫ್ರೀಡಮ್ ಪಾರ್ಕನ್ನು ಹೊರತುಪಡಿಸಿ ಎಲ್ಲೂ ಕೂಡ ಪ್ರತಿಭಟನೆ ಮಾಡಬಾರ್ದು ಅಂತ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ. ಆ ಆದೇಶಕ್ಕೆ ಗೌರವ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ಸಲ ಯಾರಾದರೂ ತೊಂದರೆಗೊಳಗಾಗ್ತಾರೆ ಈ ಪ್ರತಿಭಟನೆಯಿಂದ, ಈ ಥರದ ಸಾಕಷ್ಟು ಒಳ್ಳೆಯ ಉದ್ದೇಶಗಳಿದೆ ಅದರಲ್ಲಿ.
ಆದರೆ ಪ್ರತಿಭಟನೆಗೆ ಬಂದವರನ್ನು ಗೌರವದ ರೀತಿಯಲ್ಲಿ ನೀವು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಆ ವ್ಯವಸ್ಥೆಗೂ ಕೂಡ ಒಂದು ಗೌರವದ ವ್ಯವಸ್ಥೆ ಇರಬೇಕಲ್ಲ. ಫ್ರೀಡಮ್ ಪಾರ್ಕ್ನಲ್ಲಿ ಕನಿಷ್ಠ ಶೌಚಾಲಯದ ವ್ಯವಸ್ಥೆ ಇಲ್ಲ ರೀ. ಒಂದು ಶೌಚಾಲಯಕ್ಕೆ ಹೋಗಬೇಕು ಅಂತ ಹೆಣ್ಮಕ್ಳು ಬರ್ತಾರೆ ಸಾಕಷ್ಟು ಜನ, ಅವ್ರಿಗೆ ಒಂದು ಶೌಚಾಲಯ ಇಲ್ಲ. ರೀಸೆಂಟಾಗಿ ಒಬ್ಬರು ಮಿನಿಸ್ಟ್ರ್ ಹತ್ರ ಹೀಗೆ ಕೇಳಿದ್ವಿ ನಾವು, ಪ್ರತಿಭಟನೆಗೆ ಅಂತ ಬರ್ತಾರೆ, ಪ್ರತಿಭಟನೆಗೆ ಬಂದಂಥವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಸರ್, ಯಾವುದಾದ್ರೂ ನೀವು ವ್ಯವಸ್ಥೆ ಮಾಡಿಕೊಡಿ ಯಾವುದಾದ್ರೂ ಫಂಡ್ನಲ್ಲಿ ಅಂತ. ಪ್ರತಿಭಟನೆಗೆ ಬಂದಂಥವ್ರಿಗೆ ಯಾಕ್ರಿ ಶೌಚಾಲಯದ ವ್ಯವಸ್ಥೆ ಮಾಡಿಕೊಡ್ಬೇಕು, ಅವ್ರು ಬಂದಿರೋದೇ ಪ್ರತಿಭಟನೆಗೆ, ಅವ್ರಿಗೆ ಇಷ್ಟು ಜಾಗ ಕೊಟ್ಟಿರೋದೇ ನಾವು ಹೆಚ್ಚು. ಬಿಡ್ರಿ, ಹಂಗಾದ್ರೆ ಎಲ್ಲಾದರೂ ಮಾಡ್ಕೋತಾರೆ ಪ್ರತಿಭಟನೆ, ನೀವ್ಯಾಕೆ ಜಾಗ ಕೊಡ್ತೀರಾ ಅವರಿಗೆ? ಎಲ್ಲಾದರೂ ಪ್ರತಿಭಟನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ನೀವು. ಪ್ರತಿಭಟನೆ ಅನ್ನುವಂಥದ್ದು ದೇಶದ ಸಂವಿಧಾನದಲ್ಲಿರುವಂಥ ಹಕ್ಕಾದ ಮೇಲೆ ಅದಕ್ಕೆ ನೀವು ಒಂದು ಜಾಗ ಯಾಕೆ ಕೊಡ್ತೀರಾ? ಈ ಜಾಗವನ್ನು ಬೇರೆ ಕಡೆ ಮಾಡಿದ್ರೆ ನೀವು ಅವ್ರ ಮೇಲೆ FIR ಮಾಡೋದು, FIR ಅನ್ನುವಂಥ ಅಸ್ತ್ರವನ್ನು ಬಳಸ್ಕೊಳ್ಳೋದು, ಕಾನೂನಿನ ಹೋರಾಟವನ್ನು ಮಾಡೋದು, ಇದೆಲ್ಲವುಗಳ ನಡುವೆ ತಾವು ಮಾಡುವಂಥ ಹಗರಣ, ತಾವು ಮಾಡುವಂಥ ಅನಾಚಾರ ಇವೆಲ್ಲವುಗಳನ್ನು ಮುಚ್ಚಿ ಹಾಕೋದು, ಇದಕ್ಕೋಸ್ಕರ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಇದು ಇವತ್ತು ಈ ರಾಜ್ಯದಲ್ಲಿ ಆಗ್ತಿರುವಂಥ ಕೆಲಸ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ? ನೀವು ಇಂಥದ್ದು ಎಕ್ಸ್ಪೀರಿಯೆನ್ಸನ್ನು ಯಾವತ್ತಾದರೂ ಒಂದಿನ ಅನುಭವಿಸಿರ್ಬೇಕಲ್ಲ. ನಿಮಗೇನಾಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಹಾಕಿ ನೋಡೋಣ, ಅದನ್ನಾದರೂ ಅಧಿಕಾರಿಗಳು ಓದ್ತಾರಾ ಅಂತ.